ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಸೆಷನ್ನಲ್ಲಿ ನಾನು ನಿಮಗೆ ಸರ್ಕಾರಿಯ ಆಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ. ಸರ್ಕಾರಿಯ ಆಯೋಗ ಏನು ರಿಪೋರ್ಟ್ ವರದಿಯನ್ನು ಸಲ್ಲಿಸ್ತು, ಅದ್ರ ಬಗ್ಗೆ ಅದರಲ್ಲಿರುವಂಥ ಅಂಶಗಳೇನು ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ಈ ಒಂದು ಸೆಷನ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಸರ್ಕಾರಿಯ ಆಯೋಗ ಕಮಿಷನ್ ಅಂದರೆ ಈ ಕಮಿಷನ್ ಅಥವಾ ಆಯೋಗ ಇದನ್ನು 1983ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಇದರಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ RS ಸರ್ಕಾರಿಯಾ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ತ್ರಿಸದಸ್ಯ ಆಯೋಗವನ್ನು ನೇಮಕ ಮಾಡ್ತಾರೆ. ಅವ್ರ ಜೊತೆಗೆ 3 ಜನ ಸದಸ್ಯರು ಈ ಆಯೋಗದಲ್ಲಿ ಇರ್ತಾರೆ. ಸೊ ಈ ಆಯೋಗದಲ್ಲಿ RS ಸರ್ಕಾರಿಯಾ ಅವರ ನೇತೃತ್ವದಲ್ಲಿ ತ್ರಿಸದಸ್ಯ ಆಯೋಗ ಅಂತ ಇದು ಈ ಒಂದು ಆಯೋಗದ ಹೆಸರು. ಸೊ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥವರು. ಸೊ ಇವರು ಏನು ಹೇಳ್ತಾ ಇದ್ದಾರೆ, ಯಾವ ಉದ್ದೇಶದ ಸಲುವಾಗಿ ಈ ಸರ್ಕಾರಿಯ ಆಯೋಗವನ್ನು ರಚನೆ ಮಾಡಿದ್ದಾರೆ ಅಂತಂದರೆ, ಕೇಂದ್ರ ಹಾಗೂ ರಾಜ್ಯಗಳ ನಡುವಣ ಸಂಬಂಧವನ್ನು ಯಾವ ರೀತಿಯಲ್ಲಿ ಸುಧಾರಿಸಬೇಕು, ಇನ್ನೂ ಗಟ್ಟಿಗೊಳಿಸಬೇಕಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಯಾವ ರೀತಿಯಲ್ಲಿ ಅದನ್ನು ಸುಧಾರಣೆ ಮಾಡಬೇಕು, ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇದಕ್ಕಾಗಿ ಅನ್ನುವಂತಹ ಶಿಫಾರಸುಗಳನ್ನು ಇದರಲ್ಲಿ ಹೇಳಲಾಗ್ತದೆ. ಅಂದರೆ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ವೆಲ್ ಆಸ್ ದ ಸೆಂಟ್ರಲ್ ಗೌರ್ಮೆಂಟ್ ರಿಲೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಫೆಡರಲ್ ಗೌರ್ಮೆಂಟ್ ಸಿಸ್ಟಮ್. ಸೊ ದಟ್ಸ್ ವೈ Sarkaria Commission report is regarding we have to make a good relations between the state government as well as the central government, or we can say reform of these relations. These relations means state government, central government relations reformation purposely. At 1983 we make this commission. That is Supreme Court Chief Justice, retired Chief Justice RS Sarkaria was the chairperson of this commission, and 3 members were there in this commission. These members discussed about the what the good relations we need, and what type of the facts we had to introduce to make good relations, or to make a reform of our relations between central government as well as the state government. So this report we have to say ಸರ್ಕಾರಿಯ ಕಮಿಷನ್ ರಿಪೋರ್ಟ್. ಈ ರಿಪೋರ್ಟನ್ನು ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಅಂತ ನಾವು ಕರಿತೀವಿ. ಈ ಸಮಿತಿ ಕೆಲಸ ಏನಪ್ಪ ಅಂದರೆ, ಯಾವ ಕ್ರಮಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಣ ಸಂಬಂಧಗಳನ್ನು ಬೆಸಿಲಿಕ್ಕೆ, ಹೆಚ್ಚು ಉತ್ತಮಗೊಳಿಸಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ಹೇಳುತ್ತಾರೆ. ಇದರಲ್ಲಿ ಒಟ್ಟು 247 ಫ್ಯಾಕ್ಟ್ಸ್ ಆರ್ ದೇರ್, ಅಂದರೆ 247 ಅಂಶಗಳನ್ನು, ಶಿಫಾರಸುಗಳನ್ನು ನಾವು ಇದರಲ್ಲಿ ನೋಡ್ತೀವಿ. ಸೊ ನಾವು ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಶಿಫಾರಸುಗಳ ಬಗ್ಗೆ ನಾನೀಗ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದರಲ್ಲಿ ಆರ್ಟಿಕಲ್ ನಂಬರ್ 263 ಪ್ರಕಾರ, ಆರ್ಟಿಕಲ್ ನಂಬರ್ 263ನೇ ವಿಧಿಯ ಪ್ರಕಾರ ಅಂತ ಕನ್ನಡದಲ್ಲಿ ಹೇಳೋದಾದರೆ, ಅಕಾರ್ಡಿಂಗ್ ಟು ಆರ್ಟಿಕಲ್ 263 ಇಲ್ಲಿ ಒಂದು ಅದರ ಮೇಲೆ ನಾವು ಇಂಟರ್ ಗೌರ್ಮೆಂಟ್ ಬೋರ್ಡ್ ಅಂತ ಒಂದು ಅಂತರ್ ಸರ್ಕಾರ ಮಂಡಳಿ ಅನ್ನುವ ಹೆಸರಿನಲ್ಲಿ ಶಾಶ್ವತವಾದಂಥ ಒಂದು ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸೋದು. ಶಾಶ್ವತವಾಗಿ ಅಂತಾರಾಜ್ಯ ಮಂಡಳಿ ಬೇಕು. ಇಟ್ ಈಸ್ ಅ ಪರ್ಮನೆಂಟ್ಲಿ ವಿ ಹ್ಯಾವ್ ಟು ಸ್ಟ್ರಕ್ಚರ್ one board regarding to between the state, or we can say interstate board. ಸೊ ಇಂಟರ್ಸ್ಟೇಟ್ ಬೋರ್ಡ್, ಅಂತರ್ರಾಜ್ಯ, ಇಂಟರ್ಸ್ಟೇಟ್ ಅಂದರೆ ಇಂಟರ್ ಗೌರ್ಮೆಂಟ್ ಅಂತ ಆದರೂ ಆಗಿರ್ಬೋದು, ಇಂಟರ್ಸ್ಟೇಟ್ ಆದರೂ ಆಗಿರ್ಬೋದು, ಅಂತರ್ ಸರ್ಕಾರ ಮಂಡಳಿ ಅನ್ನೋ ಹೆಸರಲ್ಲಿ ಶಾಶ್ವತ ಅಂತಾರಾಜ್ಯ ಮಂಡಳಿಗಳನ್ನು ಸ್ಥಾಪಿಸೋದು ಇದರ ಒಂದು ಶಿಫಾರಸ್ಸಾಗಿದೆ. ಆಮೇಲೆ ಎರಡನೇದಾಗಿ ಆರ್ಟಿಕಲ್ ನಂಬರ್ 356 ಏನಿದೆ, ಆರ್ಟಿಕಲ್ ನಂಬರ್ 356ಅಲ್ಲಿ ಏನು ಹೇಳುತ್ತೆ ಅಂದರೆ, ಅದು ರಾಷ್ಟ್ರಪತಿಯವರ ಆಳ್ವಿಕೆ ಅಂತ ನಮಗೆಲ್ರಿಗೂ ತಿಳಿದಿರೋಂಥ ವಿಷಯ. ರಾಷ್ಟ್ರಪತಿಯವರ ಆಳ್ವಿಕೆಯನ್ನು ಯಾವಾಗ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಸರ್ಕಾರಿಯ ಕಮಿಷನ್ ವರದಿಯನ್ನು ನೋಡ್ಬೋದು. ಈ ಸರ್ಕಾರಿಯ ಕಮಿಷನ್ ಅವರು ಏನು ಈ ವರದಿ ಏನು ಹೇಳ್ತದೆ ಅಂದರೆ, ಯಾವಾಗ ನೀವು ಈ ರೂಲ್ಸನ್ನು ಫಾಲೋ ಮಾಡಬೇಕು ಅಂದರೆ, ಒಂದು ರಾಜ್ಯ, ಆ ರಾಜ್ಯದಲ್ಲಿ ಇರುವಂತಹ ಮುಖ್ಯಮಂತ್ರಿಗಳು, ಆ ಮುಖ್ಯಮಂತ್ರಿಗಳಿಗೆ ಆ ರಾಜ್ಯದ ಆಡಳಿತವನ್ನು ನಿರ್ವಹಿಸದೇ ಇದ್ದಾಗ, ಎಲ್ಲ ಆಸ್ಪೆಕ್ಟಲ್ಲೂ, ಎಲ್ಲ ವಿಭಾಗದಲ್ಲೂ ಅವರು ಸೋತೋದಾಗ,
ಕಟ್ಟಕಡೆಯದಾಗಿ ವಿಫಲವಾದಾಗ ಮಾತ್ರ ಆ ರಾಜ್ಯಕ್ಕೆ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ತರಬೇಕೇ ಹೊರತು ಸುಮ್ಮನೆ ಆದರೂ ರಾಷ್ಟ್ರಪತಿಯ ಆಳ್ವಿಕೆಯನ್ನು ತರಬಾರ್ದು ಅಂತ ಈ ವರದಿ ಹೇಳುತ್ತೆ. Article number 356 is a precedent rule. When we introduce the precedent rule means when the chief minister of that particular state, ಆ ಪರ್ಟಿಕ್ಯುಲರ್ ಸ್ಟೇಟ್ ಏನಿದೆ ಆ ಪರ್ಟಿಕ್ಯುಲರ್ ಸ್ಟೇಟ್ನ ಚೀಫ್ ಮಿನಿಸ್ಟ್ರು ಸೋತ್ ಹೋದರೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲಿಯ ಜನರನ್ನು ಆ ಸಿ ಎಮ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದ ಕೊನೆಯ ಪಕ್ಷದಲ್ಲಿ ಮಾತ್ರ ಪ್ರೆಸಿಡೆಂಟ್ ರೂಲ್ನ ಅಪ್ಲೈ ಮಾಡಬೇಕು ಅನ್ನೋ ವಿಷಯವನ್ನು ಈ ಸರ್ಕಾರಿ ಆಯೋಗ ನಮಗೆ ತಿಳಿಸ್ಕೊಡುತ್ತೆ. ಆಮೇಲೆ ಅವರು ಮುಂದಿನ ಪಾಯಿಂಟ್ಸ್ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಈ ರಿಪೋರ್ಟ್ನ ಪ್ರಕಾರ ಅಖಿಲ ಭಾರತ ಸೇವೆಗಳನ್ನು ಮತ್ತಷ್ಟು ಬಲಗೊಳಿಸಬೇಕು. ವಾಟ್ ವಿ ಹ್ಯಾವ್ ಟು ಸಿ ನೌ ಡೇಸ್ ಇಟ್ಸ್ ದ್ಯಾರ್ IAS, IFS, IPS ಆನ್ ಆಲ್ ಇಂಡಿಯನ್ ಸರ್ವೀಸಸ್. ವಾಟ್ ದ ಆಲ್ ಇಂಡಿಯನ್ ಸರ್ವೀಸಸ್ ಇಸ್ ದ್ಯಾರ್, ದಟ್ ಈಸ್ ಗುಡ್ ಅಫ್ ಕೋರ್ಸ್, ಬಟ್ ವಿ ಹ್ಯಾವ್ ಟು ಮೇಕ್ ಇನ್ನೂ ಅದನ್ನು ಹೆಚ್ಚು ಸ್ಟ್ರಾಂಗ್ ಮಾಡಬೇಕು, ಪವರ್ಫುಲ್ ಮಾಡಬೇಕು. ವಿ ವಿಲ್ ಮೇಕ್ ಅ ಪವರ್ಫುಲ್ ಆಫ್ ದಿಸ್ ಸರ್ವಿಸ್ ಅಂತ ಹೇಳ್ತಾರೆ. ಯಾವುದು ಆಲ್ ಇಂಡಿಯನ್ ಸರ್ವೀಸಸನ್ನು ಅಂದರೆ ಅಖಿಲ ಭಾರತ ಸೇವೆಗಳು ಏನಿದೆ ಅದನ್ನು ಮತ್ತಷ್ಟು ಬಲಗೊಳಿಸಬೇಕು ಅನ್ನೋ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಈ ರಿಪೋರ್ಟ್ ಪ್ರಕಾರ. ಮತ್ತೊಂದು ಇವರ ಮುಖ್ಯವಾದಂತಹ ವರದಿಯಲ್ಲಿ ಏನನ್ನು ಶಿಫಾರಸು ಮಾಡಿದೆ ಸರ್ಕಾರಕ್ಕೆ ಈ ಸರ್ಕಾರಿ ಆಯೋಗ ಕಮಿಷನ್ ಅಂದರೆ, ಅದು ತೆರಿಗೆಗಳಿಗೆ ಸಂಬಂಧಿಸಿದಂತೆ ಶೇಷಾಧಿಕಾರಗಳನ್ನು ಸಂಸತ್ತಿನಲ್ಲಿಯೇ ಉಳಿಸಿಕೊಳ್ಳಬೇಕು. ಅಂದರೆ ಸಂಸತ್ನಲ್ಲಿ ಏನು ತೆರಿಗೆಗಳಿಗೆ ಸಂಬಂಧಿಸಿದಂತೆ ಶೇಷಾಧಿಕಾರ ಇದೆ, ಆ ಶೇಷಾಧಿಕಾರದ ಪ್ರಕಾರ ಏನು ತೆರಿಗೆಗಳನ್ನು ಹಾಕಿರ್ತಾರೆ ಅದನ್ನು ಸಂಸತ್ತಿನಲ್ಲೇ ಉಳಿಸ್ಕೊಳ್ಬೇಕು. ಆದಷ್ಟು ಈ ಶೇಷಾಧಿಕಾರಗಳನ್ನು ಸಮವರ್ತಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ಮಾತನ್ನು ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ವಾಟ್ ಈಸ್ ದ ರಿಮೈನಿಂಗ್ ಪವರ್ ಇಸ್ ದ್ಯಾರ್ ಇನ್ ಅವರ್ ಅಡ್ಮಿನಿಸ್ಟ್ರೇಷನ್, ದಟ್ ರಿಮೈನಿಂಗ್ ಪವರ್ ಆಲ್ಮೋಸ್ಟ್ ಆಲ್ ವಿ ವಿಲ್ ಇನ್ಕ್ಲೂಡೆಡ್ ಟು ಅ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಕನ್ಕರೆಂಟ್ ಲಿಸ್ಟ್ಗೆ ಟು ಆ್ಯಡ್ ದ ಕನ್ಕರೆಂಟ್ ಲಿಸ್ಟ್. ವಾಟ್ ಈಸ್ ದ ರಿಮೈನಿಂಗ್ ಪವರ್ ಇಸ್ ದಟ್ ರಿಮೈನಿಂಗ್ ಪವರ್ ಆ್ಯಸ್ ಆ್ಯಡ್ ಟು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಕನ್ಕರೆಂಟ್ ಲಿಸ್ಟ್ ಅಂತ ಏನಿದೆ ಅಷ್ಟೇ ಸಾಕು. ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್, ಈ ಥರ 3 ಭಾಗ ಸಾಕು. ರಿಮೈನಿಂಗ್ ಪಾರ್ಟ್ನ ಹೆಚ್ಚು ನಾವು ಬಳಸ್ಕೊಳ್ಳೋದು ಬೇಡ ಅನ್ನೋ ಅರ್ಥದಲ್ಲಿ ಅದನ್ನು ಅವರು ರಿಮೈನಿಂಗ್ ಪಾರ್ಟ್ ಅಂತ ಸಪ್ರೇಟ್ ಒಂದು ಫಾರ್ಮನ್ನು ನಾವು ಒಂದು ಲಿಸ್ಟನ್ನು ಮಾಡೋದು ಬೇಡ ಅನ್ನೋ ಮಾತನ್ನು ಇಲ್ಲಿ ಸರ್ಕಾರಿ ಆಯೋಗದ ವರದಿ ಶಿಫಾರಸು ಮಾಡ್ತಾ ಇದೆ. ನೆಕ್ಸ್ಟು ಇನ್ನೊಂದು ವಿಚಾರ ಏನು ಹೇಳ್ತಿದ್ದಾರೆ ಅಂದರೆ, ರಾಜ್ಯದ ಮಸೂದೆಗಳನ್ನು ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಕಳಿಸುತ್ತೆ. ಪ್ರತಿ ರಾಜ್ಯದಲ್ಲಿ ಏನು ರಾಜ್ಯಗಳು ಮಸೂದೆಗಳನ್ನು ಮಾಡ್ತವೆ ರಾಜ್ಯ ಸರ್ಕಾರದವರು, ಆ ರಾಜ್ಯ ಸರ್ಕಾರದ ಮಸೂದೆಗಳನ್ನು ರಾಷ್ಟ್ರಪತಿಯವರ ಶಿಫಾರಸ್ಸಿಗೆ ನಾವು ಕಳಿಸ್ಬೇಕಾಗ್ತದೆ, ಒಪ್ಪಿಗೆಗೆ ಕಳಿಸ್ಬೇಕಾಗ್ತದೆ. ಇಟ್ ಈಸ್ ನಾಟ್ ಅ ಶಿಫಾರಸ್, ಇಟ್ ಈಸ್ ಅ ಆಕ್ಸೆಪ್ಟೆನ್ಸ್, ಒಪ್ಪಿಗೆಗೆ ಕಳಿಸ್ಬೇಕಾಗ್ತದೆ. ಸೊ ಒಪ್ಪಿಗೆ ಅಲ್ಲಿ ರಾಷ್ಟ್ರಪತಿಯವರು ಕೊಡೋದಿಲ್ಲ. ಕೆಲವು ಸಲ ಅದನ್ನು ಅವರು ತಡೆ ಹಿಡಿತಾರೆ. ರಾಜ್ಯಗಳು ನಿರ್ವಹಿಸಿದ ಮಸೂದೆಗಳನ್ನು ರಾಷ್ಟ್ರಪತಿಯವರು ಅದಕ್ಕೆ ಸಹಿ ಹಾಕಲ್ಲ, ಒಪ್ಪಿಗೆ ಕೊಡೋದಿಲ್ಲ. ಆಗ ಏನು ಮಾಡಬೇಕು, ಆಗ ಅವರು ಯಾಕಾಗಿ ರಾಜ್ಯದ ಕಾನೂನುಗಳನ್ನು ತಡೆ ಹಿಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಕಾರಣಗಳನ್ನು ರಾಷ್ಟ್ರಪತಿಯವರು ಕೊಡಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ರಾಷ್ಟ್ರಪತಿಯವರ ಸ್ವಂತ ಅಧಿಕಾರ ಅಥವಾ ವಿಟೋ ಪವರ್ ಅಥವಾ ವಿವೇಚನಾಧಿಕಾರ ಅಂತ ನಾವು ಇದನ್ನು ಹೇಳ್ತೀವಿ. ಯಾಕೆಂದರೆ ರಾಷ್ಟ್ರಪತಿಯವರು ರಾಜ್ಯಗಳು ಕಳುಹಿಸಿದಂಥ ಮಸೂದೆಗಳಿಗೆ ಒಪ್ಪಿಗೆ ಕೊಡಬಹುದು ಅಥವಾ ಬಿಡಬಹುದು. ಸೊ ಯಾಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿಲ್ಲ, ಇದಕ್ಕೆ ಕಾರಣವನ್ನು ಕೊಡಬೇಕು ರಾಷ್ಟ್ರಪತಿಯವರು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಏನು ಮಾಡ್ಕೊಂಡಿದ್ದೀವಿ ನಾವಿವತ್ತು, ಅದಕ್ಕೆ ಮತ್ತೊಂದು ಹೆಸರನ್ನು ಕೊಡಬೇಕು. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಗೆ ರೀನೇಮನ್ನು ಮಾಡಬೇಕಾಗ್ತದೆ. ನ್ಯಾಷನಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಏನಿದೆ, ದಿಸ್ ನ್ಯಾಷನಲ್ ಡೆವಲಪ್ಮೆಂಟ್ ಬೋರ್ಡ್, ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಹ್ಯಾಡ್ ಟು ಗಿವ್ ಅ ರೀನೇಮ್ ಆಫ್ ದಿಸ್, ದಟ್ ಈಸ್ ನ್ಯಾಷನಲ್ ಎಕನಾಮಿಕ್ ಆ್ಯಂಡ್ ಡೆವಲಪ್ಮೆಂಟ್ ಬೋರ್ಡ್. ನ್ಯಾಷನಲ್ ಎಕನಾಮಿಕ್ ಆ್ಯಂಡ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ರೀನೇಮ್ ಕೊಡಬೇಕು. ರೀನೇಮ್ ಅಂದರೆ ಮರುನಾಮಕರಣ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ಮರುನಾಮಕರಣ ಏನು ಮಾಡಬೇಕಾಗ್ತದೆ ಅಂತಂದರೆ,
ಇದನ್ನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದರೆ ಅದಕ್ಕೆ ಆರ್ಥಿಕ ಅನ್ನುವ ಪದವನ್ನು ಸೇರಿಸಬೇಕಾಗ್ತದೆ. ರಾಷ್ಟ್ರೀಯ ಆರ್ಥಿಕ ಮತ್ತು ಅಭಿವೃದ್ಧಿ ಮಂಡಳಿ ಅನ್ನೋ ಹೆಸರನ್ನು ಮಾಡಿ ಅಂತ ಹೇಳ್ತು. ಮತ್ತು ಇದು ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳ್ತಾ ಇದೆ. ನೆಕ್ಸ್ಟು ರಾಜ್ಯಗಳ ಒಪ್ಪಿಗೆ ಇಲ್ಲದೆ ತನ್ನ ಸೇನೆಯನ್ನು ಏನು ನಿಯೋಜಿಸ್ಕೊಳ್ತದೆ ಕೇಂದ್ರ ಸರ್ಕಾರ, ಅದು ಕೇಂದ್ರ ಸರ್ಕಾರನೇ ಮಾಡಬೇಕು ನಿಜ. ಅಂದರೆ ಎಲ್ಲ ರಾಜ್ಯಗಳನ್ನು ಕೂತ್ಕೊಂಡು ಸಮಾಲೋಚನೆ ಮಾಡಿ ರಾಜ್ಯಗಳ ಒಪ್ಪಿಗೆಯನ್ನು ಪಡೆದು ನಂತರ ತನ್ನ ಸೇನೆಯನ್ನು ನಿಯೋಜನೆ ಮಾಡಬೇಕು ಅನ್ನೋದು ರೂಲ್ಸ್ ಇತ್ತು. ಅದು ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ರಾಜ್ಯಗಳ ಒಪ್ಪಿಗೆ ಇಲ್ಲದೆಯೇ ಸೇನೆಗಳನ್ನು ಕಟ್ಟಿಕೊಳ್ಳುವಂಥ ಅಧಿಕಾರ ಸಂಸತ್ತಿಗೆ ಇದೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಇದೆ, ಮಾಡ್ಕೋಬಹುದು ಅಂತ ಈ ಸರ್ಕಾರಿಯ ಆಯೋಗದ ವರದಿ ಹೇಳ್ತಾ ಇದೆ. ಆದರೆ ಒಂದು ಸಲ ರಾಜ್ಯದ ಒಪ್ಪಿಗೆಯನ್ನು ಪಡ್ಕೊಂಡ್ರೆ ಒಳ್ಳೆಯದು ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅಂದರೆ ವಿತೌಟ್ ಸ್ಟೇಟ್ acceptance, ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಆಲ್ಸೋ ಮೇಕ್ ಡಿಫೆನ್ಸ್ ಅಥವಾ ಡಿಫೆನ್ಸು ಏನಿದೆ ಅದನ್ನು ದೇ ಕ್ಯಾನ್ ಮೇಕ್, ಅದು ಮಾಡ್ಕೋಬೋದು. ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಮೇಕ್ ದ ಡಿಫೆನ್ಸ್ ಅಂದರೆ ಅದು ಸೈನ್ಯವನ್ನು ಕಟ್ಕೊಳ್ಬೋದು ಸೆಂಟ್ರಲ್ ಗೌರ್ಮೆಂಟು. ಆದರೆ ಬಟ್ sometimes state acceptance also is very important. So sometimes ಅಂದರೆ ಕೇಂದ್ರ ಸರ್ಕಾರದ ಜೊತೆ ಕೂತ್ಕೊಂಡು ರಾಜ್ಯ ಸರ್ಕಾರಗಳು ಕೂಡ ಚರ್ಚೆಯನ್ನು ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾದಂತಹ ಆಲೋಚನೆಗಳನ್ನು ಎರಡೂ ಸರ್ಕಾರದಿಂದ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಆಲೋಚನೆಗಳನ್ನು ಮಾಡಿ ಸಮಾಲೋಚಿಸಿ ಸೇನೆಯನ್ನು ಕಟ್ಟೋದ್ರಿಂದ ಉತ್ತಮವಾದಂಥ ಸೇನೆ ನಮಗೆ ಸಿಗ್ತದೆ ಅನ್ನೋ ಮಾತನ್ನು ಸರ್ಕಾರಿಯ ಆಯೋಗದ ವರದಿ ಹೇಳ್ತಾ ಇದೆ. ಆಮೇಲೆ ನೆಕ್ಸ್ಟ್ ಸರ್ಕಾರಿಯ ಆಯೋಗದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಮವರ್ತಿ ಪಟ್ಟಿನಲ್ಲಿ ಏನು ವಿಷಯಗಳಿವೆ ಅದನ್ನು ಉಪಯೋಗಿಸೋದು ಯಾರು? ಕೇಂದ್ರ ಸರ್ಕಾರ. ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ ನಿಮಗೆ ಇನ್ನೊಂದು ಸೆಷನ್ನಲ್ಲಿ ಕೇಂದ್ರ ಸರ್ಕಾರ ಹೇಗೆ ಬಲಿಷ್ಠವಾದಂಥ ಸರ್ಕಾರವಾಗಿದೆ, ಪ್ರಬಲ ಸರ್ಕಾರ ಆಗಿದೆ ಅನ್ನೋ ಸೆಷನ್ನಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿಷಯಗಳೇನಿದೆ ಆ ವಿಷಯಗಳ ಮೇಲೆ ಕಾನೂನುಗಳನ್ನು ರೂಪಿಸಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಇದೆ ಅಂತ ಹೇಳಿಬಿಟ್ಟೆ. ಸೊ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಇದೆ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಗೊತ್ತಿರುವಂಥ ವಿಷಯ ನಮಗೆಲ್ಲ. ಸೊ ಈಗೇನು ಮಾಡಬೇಕು, ಕೇಂದ್ರ ಸರ್ಕಾರ ತನಗಿಷ್ಟ ಬಂದಿದೆ, ತನಗೆ ಅಧಿಕಾರ ಇದೆ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಆ ಸಮವರ್ತಿ ಪಟ್ಟಿಯ ವಿಷಯಗಳ ಮೇಲೆ ಕಾನೂನುಗಳನ್ನು ರಚಿಸಿಕೊಳ್ಳಬಾರದು. ಆ ರೀತಿ ರಚಿಸಿಕೊಳ್ಳಬೇಕಾದಾಗ ರಾಜ್ಯಗಳ ಸಲಹೆಯನ್ನು ಕೂಡ ಅಥವಾ ಒಪ್ಪಿಗೆಯನ್ನು ಕೂಡ ಪಡಿಬೇಕಾಗ್ತದೆ ಅನ್ನೋ ಮಾತನ್ನು ಸರ್ಕಾರಿಯ ಆಯೋಗದ ವರದಿ ಹೇಳ್ತಾ ಇದೆ. ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಸೇಯಿಂಗ್ ದಟ್ ಈಸ್ what is the concurrent list is there. In that concurrent list objectives, based on that concurrent list of what the concurrent list subjects are there, that all subject as goes to central government, you knows well, because central government to have power to use the concurrent list. So what the concurrent list subjects are there, central government to have power to use that. So at that time when the central government use this concurrent list, ಈ ಕನ್ಕರೆಂಟ್ ಲಿಸ್ಟನ್ನು ಸೆಂಟ್ರಲ್ ಗೌರ್ಮೆಂಟ್ ಏನು ಯೂಸ್ ಮಾಡ್ತಾ ಇರುತ್ತೆ, ಅಟ್ ದ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ ಡಿಸ್ಕಸ್ ವಿತ್ ಸ್ಟೇಟ್ ಗೌರ್ಮೆಂಟ್. ದಿಸ್ ಈಸ್ ಗುಡ್ ಪ್ರಾಸೆಸ್. ಇದು ಒಂದು ಒಳ್ಳೆಯ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ have power to use the concurrent list, of course, but before using the concurrent list, central government who take the permission, it is not a permission, who take the discussions, who make the discussions with the state government, it is very good and effective of it is very good process of the law ಅಂತ ಇವರು ಸರ್ಕಾರಿಯ ಆಯೋಗದವರು ಹೇಳ್ತಾ ಇದ್ದಾರೆ. ಸರ್ಕಾರಿಯ ಕಮಿಷನ್ಸ್ ರಿಪೋರ್ಟ್ ಆಸ್ ಸೇಯಿಂಗ್ ಲೈಕ್ ದಿಸ್. ಓಕೆ, ಸೊ next point of the Sarkaria report, Sarkaria Commission report, that is ರಾಜ್ಯಪಾಲರನ್ನು ನೇಮಿಸ್ತಾ ಇದ್ದಾರಲ್ಲ, ಈ ರಾಜ್ಯಪಾಲರನ್ನು ನೇಮಿಸುವ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರವು ಸಂಬಂಧಪಟ್ಟಂತಹ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಬೇಕು. ರಾಜ್ಯಪಾಲರನ್ನು ನೇಮಿಸುವಂಥ ಅಧಿಕಾರ
ರಾಷ್ಟ್ರಪತಿಯವರಿಗಿದೆ, ಕೇಂದ್ರ ಸರ್ಕಾರಕ್ಕಿದೆ. ಕೇಂದ್ರ ಸರ್ಕಾರ ತನಗಿಷ್ಟ ಬಂದಂತಹ ರಾಜ್ಯಪಾಲರನ್ನು ರಾಜ್ಯಗಳಿಗೆ ನೇಮಿಸೋದಲ್ಲ. ಮೊದಲು ರಾಜ್ಯಗಳಿಗೆ ನೇಮಿಸೋಕ್ಕಿಂತ ಮುಂಚೆ ಮೊದಲು ಆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಡಿಸ್ಕಷನ್ಸ್ ಮಾಡಿ, ಇಂತಹ ರಾಜ್ಯಪಾಲರು ಈ ರೀತಿ ನಾವು ಈಗ ನೇಮಿಸ್ತಾ ಇದ್ದೀವಿ ನಿಮ್ಮ ರಾಜ್ಯಕ್ಕೆ, ಇದು ನಿಮಗೆ ಸೂಕ್ತವೇ ಅಂತ ಒಂದು ಡಿಸ್ಕಷನ್ಸ್ ಮಾಡಬೇಕಾಗ್ತದೆ. ಒಪ್ಪಿಗೆಯನ್ನು ಪಡೆದು, ಮುಖ್ಯಮಂತ್ರಿಗಳ ಒಪ್ಪಿಗೆಯನ್ನು ಪಡೆದು ನಂತರ ರಾಜ್ಯಪಾಲರುಗಳನ್ನು ಆಯಾ ರಾಜ್ಯಗಳಿಗೆ ರಾಷ್ಟ್ರಪತಿಯವರು ನೇಮಕ ಮಾಡಬೇಕು ಅನ್ನೋ ಮಾತನ್ನು ಸರ್ಕಾರಿ ಆಯೋಗದ ವರದಿ ಹೇಳ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ರಾಜ್ಯಪಾಲ ಆಗಬೇಕಾದಂತಹ ವ್ಯಕ್ತಿ ಯಾವುದಾದರೂ ಸಮಾಜ ಸೇವೆಯನ್ನು ಮಾಡಿರಬೇಕು. ಸುಮ್ಮನೆ ಯಾವುದೋ ಒಬ್ಬ ರಾಜ್ಯಪಾಲರನ್ನು ತೆಗೆದುಕೊಂಡು ಬಂದು ನೇಮಿಸೋ ಅಂಥದ್ದಲ್ಲ. ರಾಜ್ಯಪಾಲನಾಗುವ ವ್ಯಕ್ತಿ ಯಾವಾಗಲೂ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ, ಅಂದರೆ ಯಾವ ಕ್ಷೇತ್ರ, ಸಮಾಜ ಯಾವುದೇ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಅವನು ಸಾಧನೆಯನ್ನು ಮಾಡಿರಬೇಕು. ಅಂತಹ ವ್ಯಕ್ತಿಯನ್ನು ರಾಜ್ಯಪಾಲನನ್ನಾಗಿ ನೇಮಿಸಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಗವರ್ನರ್ ಅಂದರೆ ಗವರ್ನರು ಒಂದು ಸೋಷಿಯಲ್ ವರ್ಕ್ ಮಾಡಿರಬೇಕು. ಸೋಷಿಯಲ್ ವರ್ಕ್ ಮಾಡಿ ಈ ರೆಕಗ್ನೈಸ್ಡ್ ಇನ್ ಸೋಷಿಯಲ್ ವರ್ಕ್, ಸೊ ದಟ್ ಪರ್ಸನ್ ಕ್ಯಾನ್ ಎಲಿಜಿಬಲ್ ಟು ಅಪಾಯಿಂಟ್ ದ ಗವರ್ನರ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್. ಆ ಸ್ಟೇಟ್ಗೆ ನಾವು ಏನು ಸೇರಿಸ್ತೀವಿ ಗವರ್ನರ್ನ, ಆ ಸ್ಟೇಟಲ್ಲಿ ಅವರು ಯಾವುದೇ ಸ್ಟೇಟ್ ಆಗಿರ್ಬೋದು, ನಾಟ್ ಓನ್ಲಿ ಫಾರ್ ಪರ್ಟಿಕ್ಯುಲರ್ ಸ್ಟೇಟ್. ಹಿ ಕ್ಯಾನ್ ಲೀವ್ ಒನ್ ಸ್ಟೇಟ್ ಆರ್ ಹಿ ಕ್ಯಾನ್ ಡೂ ಇನ್ ದಟ್ ಸ್ಟೇಟ್, ಆರ್ ಹಿ ಮೇ ಬಿಕಮ್ ಅನದರ್ ಸ್ಟೇಟ್ ಗವರ್ನರ್. ಈ ಸ್ಟೇಟಲ್ಲಿ ಅವರು ಕೆಲಸ ಮಾಡಿ ಇನ್ನೊಂದು ಸ್ಟೇಟಲ್ಲಿ ಅವರು ಗವರ್ನರ್ ಆಗಲಿಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಅವರು ಸೋಷಿಯಲ್ ವರ್ಕನ್ನು ಮಾಡಿರಬೇಕು ರಾಜ್ಯಪಾಲರು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸರ್ಕಾರಿ ಆಯೋಗದವರು. ನೆಕ್ಸ್ಟ್ ಇನ್ನೊಂದು ಪಾಯಿಂಟನ್ನು ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಆಫ್ ದ ರಿಪೋರ್ಟ್ ಆಫ್ ಸರ್ಕಾರಿಯ ಕಮಿಷನ್, ದಟ್ ಈಸ್ ಈ ರಾಜ್ಯಪಾಲರು ಯಾವ ರಾಜ್ಯಕ್ಕೆ ರಾಜ್ಯಪಾಲ ಆಗಿರ್ತಾರೋ ಅವರು ಆ ರಾಜ್ಯದ ಸದಸ್ಯನಾಗಿರಬಾರದು, ಅಂದರೆ ಆ ರಾಜ್ಯಕ್ಕೆ ಅವರು ಸೇರಿರಬಾರದು. ಈಸ್ ನಾಟ್ ಅಂದರೆ ದ ಗವರ್ನರ್ ಈಸ್ ನಾಟ್ ಅಪಾಯಿಂಟೆಡ್ ಸೇಮ್ ಬರ್ತ್ ಪ್ಲೇಸ್ ಆಫ್ ದ ಸ್ಟೇಟ್. ಅದೇ ಸೇಮ್ ಅಂದರೆ ಅವ್ರು ಎಲ್ಲಿ ಬರ್ತ್ ಸ್ಟೇಟ್ ಆಫ್ ದ ಸ್ಟೇಟ್ ಇದೋ ದ ಸೇಮ್ ಸ್ಟೇಟ್ಗೆ ಹಿ ಕೆನಾಟ್ ಬಿಕಮ್ ಅ ಗವರ್ನರ್. ಅವರು ಅಲ್ಲಿ ಗವರ್ನರ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಟೇಟಲ್ಲಿ ಹುಟ್ಟಿದಂಥ ರಾಜ್ಯಪಾಲರು ಇನ್ನೊಂದು ಸ್ಟೇಟ್ಗೆ ರಾಜ್ಯಪಾಲರಾಗಿ ನೇಮಕ ಆಗಬೇಕೇ ಹೊರತು ಅವ್ರು ಎಲ್ಲಿ ಬೆಳೆದಿದ್ದಾರೆ, ಎಲ್ಲಿ ಹುಟ್ಟಿದ್ದಾರೆ ಆ ಸ್ಟೇಟಿನಲ್ಲಿ ಅವರು ರಾಜ್ಯಪಾಲರ ಆಗಬಾರ್ದು ಅನ್ನೋ ಮಾತನ್ನು ಸರ್ಕಾರಿ ಆಯೋಗದ ವರದಿ ಹೇಳ್ತಾ ಇದೆ. ನೆಕ್ಸ್ಟು ಸರ್ಕಾರಿ ಆಯೋಗ ವರದಿ ಏನು ಹೇಳ್ತಿದೆ ಅಂದರೆ, ಆದಷ್ಟು ರಾಜ್ಯಪಾಲರು ರಾಜ್ಯದ ರಾಜಕಾರಣದಿಂದ ದೂರ ಇರಬೇಕು. ಸ್ಟೇಟ್ ಪಾಲಿಟಿಕ್ಸಿಂದ ಈಸ್ ಗವರ್ನರ್ ಈಸ್ ಫಾರ್ ದ ಸ್ಟೇಟ್ ಪಾಲಿಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಗವರ್ನರ್ ಈಸ್ ಫಾರ್ ದ ಸ್ಟೇಟ್ ಪಾಲಿಟಿಕ್ಸ್. ರಾಜ್ಯದ ರಾಜಕಾರಣ ಏನಿದೆ ಅದರಿಂದ ರಾಜ್ಯಪಾಲರು ದೂರ ಇರಬೇಕು. ಇದು ಸರ್ಕಾರಿ ಆಯೋಗ ಕೊಟ್ಟಂತಹ ವರದಿ. ಆ ನಂತರದಲ್ಲಿ ಅವರು ಇನ್ನೊಂದು ಪಾಯಿಂಟನ್ನು ಹೇಳ್ತಾ ಇದ್ದಾರೆ. ಅದೇನೆಂದರೆ, ಆಲ್ಮೋಸ್ಟ್ ಆಲ್ ದಿಸ್ ಪೋಸ್ಟ್, ಗವರ್ನರ್ ಪೋಸ್ಟ್ ಏನಿದೆ, ದಿಸ್ ಗವರ್ನರ್ ಪೋಸ್ಟ್ ಆಲ್ಮೋಸ್ಟ್ ಆಲ್ ಯಾರಿಗೆ ನಾವು ಈ ರಾಜ್ಯಪಾಲರಿಗೆ ಇಂಪಾರ್ಟೆನ್ಸನ್ನು ಕೊಡಬೇಕು ಅಂದರೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗೆ. ದ ಗವರ್ನರ್ ಆಲ್ಮೋಸ್ಟ್ ಆಲ್ ಬಿಕಮ್ ಅ ಮೈನಾರಿಟಿ ಪೀಪಲ್ಗೆ ಸೇರಿರಬೇಕು. ಅಂದರೆ ಹಿ ಬಿಕಮ್ ಅ ಮೈನಾರಿಟಿ, ಮೈನಾರಿಟಿ ಕಮ್ಯುನಿಟಿ ಅಂತ ಏನು ಹೇಳ್ತೀವಿ, ಅಂದರೆ ಅಲ್ಪಸಂಖ್ಯಾತ ಸಮುದಾಯ ಅಂತ ಏನು ಹೇಳ್ತೀವಿ, ಆ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ದಿಸ್ ಇಸ್ ರಿಸರ್ವೇಷನ್, ಗವರ್ನರ್ ಸೀಟ್ ರಿಸರ್ವೇಷನ್ಸ್ ಟು ಅ ಮೈನಾರಿಟಿ ಕಮ್ಯುನಿಟಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಗುಡ್. ಇದು ಒಂದು ಒಳ್ಳೆಯ ಬೆಳವಣಿಗೆ. ಇಟ್ಸ್ ಅ ಗುಡ್ ಡೆವಲಪ್ಮೆಂಟ್ ಇನ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಒಪಿನಿಯನನ್ನು ಸರ್ಕಾರಿ ಆಯೋಗ ಹೇಳ್ತಾ ಇದೆ. ಸರ್ಕಾರಿಯ ಕಮಿಷನ್ಸ್ ಹಸ್ ಗಿವ್ ದಿಸ್ ಟೈಪ್ ಆಫ್ ಒಪಿನಿಯನ್. ದಿಸ್ ಇಸ್ ಒನ್ ಆಫ್ ದ ರಿಪೋರ್ಟ್ ಆಫ್ ಸರ್ಕಾರಿಯ ಕಮಿಷನ್. ಇದು ಒಂದು ಸರ್ಕಾರಿ ಆಯೋಗದ ವರದಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ರಾಜ್ಯಪಾಲರು ರಾಷ್ಟ್ರಾಧ್ಯಕ್ಷರಿಗೆ ಅಥವಾ ಪ್ರೆಸಿಡೆಂಟ್ಗೆ ಗವರ್ನರ್ ಅಂದರೆ ಗವರ್ನರ್ ಆಲ್ವೇಸ್ ಗಿವ್ ಅ ರಿಪೋರ್ಟ್ ಟು ಪ್ರೆಸಿಡೆಂಟ್ ವಿತ್ ಟ್ವೈಸ್ ಇನ್ ಅ ಮಂತ್ ಅಂದರೆ ತಿಂಗಳಲ್ಲಿ 2 ಸಲ
ಅಂದರೆ 15 ದಿನಕ್ಕೆ ಒಂದು ಸಲ ರಾಷ್ಟ್ರಪತಿಯವರಿಗೆ ರಾಜ್ಯಪಾಲರು ವರದಿಯನ್ನು ಒಪ್ಪಿಸಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ particular in that state governor has give a report to our president monthly in twice in a month ಅಂದರೆ 15 days once he has to give report about his state to president. The honorable governor has give a report 15 days once. He has to give report. Honorable governor has give report to 15 days once to honorable president. It is very good administration. This is good achievement of the good achievement of the governor ಅನ್ನುವಂಥ ಮಾತನ್ನು ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಹೇಳ್ತಾ ಇದೆ. ಸೊ 15 ದಿನಕ್ಕೊಂದು ಸಲ ಏನು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ, ಆಲ್ರೆಡಿ ಅದು ನಮ್ಮ ರಾಜ್ಯದಲ್ಲಿ ಇತ್ತು. 15 ದಿನಕ್ಕೊಂದು ಸಲನೇ ರಿಪೋರ್ಟನ್ನು ಕೊಡ್ತಾ ಇತ್ತು. 15 ದಿನಕ್ಕೊಂದು ಸಲ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರು ರಿಪೋರ್ಟನ್ನು ಕೊಡ್ತಾ ಇರ್ತಾರೆ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಸರ್ಕಾರಿ ಆಯೋಗ ವರದಿ ನಮಗೆ ತಿಳಿಸ್ಕೊಡ್ತಾ ಇದೆ. ಮತ್ತು ಸರ್ಕಾರಿ ಆಯೋಗದ ವರದಿ ಪ್ರಕಾರ ಇನ್ನೊಂದು ಅಂಶ ಏನಂತಂದರೆ, ಈ ಶಾಸಕಾಂಗದಲ್ಲಿ ಬಹುಮತ ಹೊಂದಿರುವಂತಹ ಮಂತ್ರಿಮಂಡಲವನ್ನು ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ವಜಾ ಮಾಡುವ ಹಾಗೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಸೊ which ministry who have the majority at the legislature, that legislature or that government cannot dissolved by the ಗವರ್ನರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗವರ್ನರು ಡಿಸಾಲ್ವ್ ಮಾಡೋ ಹಾಗಿಲ್ಲ. ಏನು ಡಿಸಾಲೇಷನ್ ಆಫ್ ಪವರ್ ಹೂ ಹ್ಯಾವ್ ಗವರ್ನರ್, ಆಫ್ಕೋರ್ಸ್ ಗವರ್ನರ್ ಹೂ ಹ್ಯಾವ್ ದ ಡಿಸಾಲೇಷನ್ ಆಫ್ ಪವರ್ at state legislature, but the state legislature who have the majority vote at the time, governor don't have power to dissolution of that particular legislature. ಆ ಒಂದು ಪರ್ಟಿಕ್ಯುಲರ್ ಲೆಜಿಸ್ಲೇಚರ್ ಏನಿದೆ, ಶಾಸಕಾಂಗ ಏನಿದೆ, ಅದನ್ನು ಡಿಸಾಲೇಷನ್ ಮಾಡಲಿಕ್ಕೆ, ಅಂದರೆ ಬಹುಮತ ಇಲ್ಲದೆಯೇ ಡಿಸಾಲೇಷನ್ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಅನ್ನೋ ಮಾತನ್ನು ಸರ್ಕಾರಿ ಆಯೋಗದ ವರದಿ ನಮಗೆ ಹೇಳ್ಕೊಡ್ತಾ ಇದೆ. ಮತ್ತು ರಾಜ್ಯಪಾಲರ ಅವಧಿಯನ್ನು ಯಾವುದೇ ಕಾರಣಕ್ಕೆ, ಅಂದರೆ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿದ್ದಾಗ ಮಾತ್ರ ರಾಜ್ಯಪಾಲರ ಅವಧಿಯನ್ನು ಮೊಟಕುಗೊಳಿಸಬಹುದು. ಆದರೆ ಅನಿವಾರ್ಯ ಕಾರಣಗಳಿಲ್ಲದೆ, ಅಂದರೆ ಏನರ್ಥ ಅಂದರೆ, ರಾಜ್ಯಪಾಲರು ಒಂದು ಸಲ ರಾಜ್ಯಪಾಲರಾಗಿ ನೇಮಕ ಆದಮೇಲೆ ಅವರ ಅವಧಿ ಮುಗಿಯುವವರೆಗೂ ರಾಜ್ಯಪಾಲರು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು. ಅವಧಿಗೆ ಮುನ್ನವೇ ಅವರನ್ನು ತೆಗೆದುಹಾಕುವಂತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ದಿಸ್ ಪಾಯಿಂಟ್ ಆಸ್ ಗೋಸ್ ಟು ದಟ್ ಈಸ್ this point as regarding to impeachment of governor. So governor, when he appointed as a governor, he can do his term up to his term till, ಅಂದರೆ ಅವ್ರು ಎಲ್ಲಿವರೆಗೂ ಅವಧಿ ಟರ್ಮ್ ಇರುತ್ತೆ, ಆ ಟರ್ಮ್ಗೆ ಮುಂಚೆನೇ ಗವರ್ನರನ್ನು ನಾವು ತೆಗೆಯೋ ಹಾಗೆ, ಇಂಪ್ಲೀಚ್ಮೆಂಟ್ ಮಾಡೋ ಹಾಗೆ ಇಲ್ಲ ಅನ್ನೋ ಮಾತನ್ನು ಈ ಸರ್ಕಾರಿ ಆಯೋಗದ ವರದಿ ನಮಗೆ ಹೇಳ್ತಾ ಇದೆ. ಆಮೇಲೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ತದೆ, ತ್ರಿಭಾಷಾ ಸೂತ್ರವನ್ನು ಭಾರತಾದ್ಯಂತ ಅನುಷ್ಠಾನಗೊಳಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ತ್ರಿಭಾಷಾ ಸೂತ್ರ ಅಂತಂದರೆ ಇಲ್ಲಿ ಮೂರು ಭಾಷೆಗಳನ್ನು 3 languages. ವಾಟ್ ದ 3 languages ಆರ್ ದೇರ್, ದಟ್ ಈಸ್ ಇಂಪ್ಲಿಮೆಂಟೆಡ್ ಥ್ರೂಔಟ್ ಇಂಡಿಯಾ ಅನ್ನೋ ಮಾತನ್ನು ಸರ್ಕಾರಿ ಆಯೋಗದ ವರದಿ ನಮಗೆ ಹೇಳ್ತಾ ಇದೆ. ತ್ರಿಭಾಷಾ ಸೂತ್ರವನ್ನು ಭಾರತಾದ್ಯಂತ ಥ್ರೂಔಟ್ ಇಂಡಿಯಾ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ದಿಸ್ ತ್ರಿಭಾಷಾ ಸೂತ್ರ. ತ್ರಿಭಾಷಾ ಮೀನ್ಸ್ 3 languages ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಅನುಷ್ಠಾನಗೊಳಿಸಬೇಕು ಅನ್ನೋ ಮಾತನ್ನು ಸರ್ಕಾರಿ ಆಯೋಗ ನಮಗೆ ಹೇಳ್ಕೊಡ್ತಾ ಇದೆ. ಹಣಕಾಸು ಆಯೋಗ ಮತ್ತು ಯೋಜನಾ ಆಯೋಗಗಳ ನಡುವೆ ಅಸ್ತಿತ್ವದಲ್ಲಿರುವಂತಹ ಸಂಬಂಧವು ಹಾಗೆ ಮುಂದುವರ್ಕೊಂಡು ಹೋಗಬೇಕು. ಹಣಕಾಸು ಆಯೋಗ ಮತ್ತು ಯೋಜನಾ ಆಯೋಗ.
ಅಂದರೆ ಏನು ಹೇಳ್ತಿದ್ದೀವಿ ಅಂದರೆ, ನಾವು ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೋಬೇಕಾದ್ರೆ ಆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಪ್ಲ್ಯಾನಿಂಗ್ ಕಮಿಷನ್ ಬೇಕೇ ಬೇಕಾಗ್ತದೆ. ಪ್ಲ್ಯಾನಿಂಗ್ ಕಮಿಷನ್ ಆ್ಯಸ್ ವೆಲ್ ಆ್ಯಸ್ ಫೈನಾನ್ಸ್, ಬೋತ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲ್ಯಾನಿಂಗ್ ಕಮಿಷನ್ ಆ್ಯಂಡ್ ಫೈನಾನ್ಸ್ ಕಮಿಷನ್ ಇವೆರಡು ಏನು ನಡ್ಕೊಂಡು ಹೋಗ್ತಾ ಇದೆ, ಸೊ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟ ಹಾಗೆ ಇವೆರಡನ್ನ ನಾವು ಏನು ರಚಿಸ್ಕೊಂಡಿದ್ದೀವಿ ಅವೆರಡರ ಸಂಬಂಧ ಉತ್ತಮವಾಗಿ ಇರಬೇಕು. ಐ ಮೀನ್ ದ ಗುಡ್ ರಿಲೇಷನ್ಸ್ ಬಿಟ್ವೀನ್ ದ ಪ್ಲ್ಯಾನಿಂಗ್ ಕಮಿಷನ್ ಆ್ಯಸ್ ವೆಲ್ ಆಸ್ ದ ಫೈನಾನ್ಷಿಯಲ್ ಕಮಿಷನ್ ಅನ್ನೋದನ್ನು ಸರ್ಕಾರಿಯ ಆಯೋಗದ ವರದಿ ನಮಗೆ ಹೇಳ್ಕೊಡ್ತಾ ಇದೆ. ಐ ಮೀನ್ ಸರ್ಕಾರಿಯ ಆಯೋಗದ ವರದಿ ಏನು ರಿಪೋರ್ಟ್ ಹೇಳಿದೆ ಅಂದರೆ, ವಿ ಹ್ಯಾವ್ ಟು ಮೇಂಟೈನ್ ದ ಗುಡ್ ರಿಲೇಷನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಆ್ಯಸ್ ವೆಲ್ ಆ್ಯಸ್ ದ ಪ್ಲ್ಯಾನಿಂಗ್ ಕಮಿಷನ್. ಇವೆರಡರ ಆಯೋಗಗಳು, ಹಣಕಾಸಿನ ಆಯೋಗ ಹಾಗೂ ಯೋಜನಾ ಆಯೋಗ, ಇವೆರಡರ ನಡುವಿನ ಅಸ್ತಿತ್ವ ಗುಡ್ ಆಗಿರಬೇಕು, ಉತ್ತಮವಾಗಿರಬೇಕು. ಇವೆರಡರ ಸಂಬಂಧ ಹಾಗೆ ಮುಂದುವರ್ಕೊಂಡು ಹೋಗಬೇಕು ಅನ್ನೋ ಮಾತನ್ನು ಸರ್ಕಾರಿಯ ಆಯೋಗದ ವರದಿ ನಮಗೆ ತಿಳಿಸ್ತಾ ಇದೆ. ಆ ನಂತರದಲ್ಲಿ ಇನ್ನೊಂದು ಅಂಶ ನಮಗೆ ಗೊತ್ತಾಗ್ತಾ ಇದೆ ಸರ್ಕಾರಿಯ ಆಯೋಗ ವರದಿಯಲ್ಲಿ. ಅದರಲ್ಲಿ ಏನಪ್ಪ ಅಂದರೆ, ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಏನು ತೆರಿಗೆಗಳು, ಕಾರ್ಪೊರೇಟ್ ತೆರಿಗೆಗಳು ಅಂತ ವಿಧಿಸಿದ್ದೀವಿ, ಆ ಕಾರ್ಪೊರೇಟ್ ತೆರಿಗೆಗಳನ್ನು ಅಥವಾ ಆ ತೆರಿಗೆಗಳಿಂದ ಬಂದಂಥ ಹಣವನ್ನು ಅಥವಾ ಆದಾಯವನ್ನು ಹಂಚಿಕೆ ಮಾಡಬೇಕು. ಯಾರಿಗೆ? ಕೇಂದ್ರ ಸರ್ಕಾರಕ್ಕೂ ಹಂಚಿಕೆ ಮಾಡಬೇಕು, ರಾಜ್ಯ ಸರ್ಕಾರಕ್ಕೂ ಕಾರ್ಪೊರೇಟ್ ತೆರಿಗೆಯನ್ನು ಹಂಚಬೇಕು. ಇದನ್ನು ಕಂಪಲ್ಸರಿ ಮಾಡಬೇಕು, ಕಡ್ಡಾಯ ಮಾಡಬೇಕು ಅನ್ನೋ ಮಾತನ್ನು ಸರ್ಕಾರಿಯ ವರದಿ ನಮಗೆ ಹೇಳ್ತಾ ಇದೆ. ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಆಸ್ ಸೇಯಿಂಗ್ ದಟ್ ಈಸ್ ವಾಟ್ ಈಸ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಪೊರೇಟ್ tax is there. That tax is distributed by these two government. It is very these two government, but it is a compulsory distributed. ಕಂಪಲ್ಸರಿ ಇರಬೇಕು ಅನ್ನೋ ಮಾತನ್ನು ಇಲ್ಲಿ ಸರ್ಕಾರಿಯ ಆಯೋಗದ ವರದಿ ನಮಗೆ ಹೇಳ್ಕೊಡ್ತಾ ಇದೆ. ನೆಕ್ಸ್ಟ್ ಏನು ಅಂತಾರಾಜ್ಯ ಜಲ ವಿವಾದ ಇದೆ, ಅಂತಾರಾಜ್ಯದ ಜಲ ವಿವಾದಗಳಿಗೆ ಏನು ಸಂಬಂಧಿಸಿದಂತೆ ವಿವಾದಗಳು ಇವೆ, ಆ ವಿವಾದಗಳನ್ನು ಜಲ ವಿವಾದ ಮಂಡಳಿ ತೀರ್ಪು, ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಆ ತೀರ್ಪು ಏನು ಕೊಡುತ್ತೆ ಅದರ ಪ್ರಕಾರ ರಾಜ್ಯಗಳು ನಡ್ಕೊಂಡು ಹೋಗಬೇಕು. ಅಂದರೆ ನೀರಿನ ಸಮಸ್ಯೆ ಏನಿದೆ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ, ಅಥವಾ ಜಲ ಸಮಸ್ಯೆ ಏನಿದೆ ಅಥವಾ ಜಲ ವಿವಾದಗಳೇನಿದೆ, ಡಿಸ್ಪ್ಯೂಟ್ಸ್ ವಾಟರ್ ಡಿಸ್ಪ್ಯೂಟ್ಸ್, ವಿ ಹ್ಯಾವ್ ಟು ಸೇ ಇಟ್ ಈಸ್ ಇನ್ ಇಂಗ್ಲೀಷ್ ವಾಟರ್ ಡಿಸ್ಪ್ಯೂಟ್ಸ್. ವಾಟ್ ಈಸ್ ದ ವಾಟರ್ ಡಿಸ್ಪ್ಯೂಟ್ಸ್ ಇಸ್ ದೇರ್ ಬಿಟ್ವೀನ್ ಟೂ ಸ್ಟೇಟ್ಸ್ ಆರ್ ಮೋರ್ ದ್ಯಾನ್ ಟೂ ಸ್ಟೇಟ್ಸ್. ವಾಟ್ ದ ಸ್ಟೇಟ್ ಶುಡ್ ಬಿ ಫಾಲೋ ದ ಕೋರ್ಟ್ ಸ್ಟೇಟ್ಮೆಂಟ್. ಕೋರ್ಟ್ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ವಾಟ್ ದ ಗಿವ್ ದ ಡಿಸಿಷನ್ ಆರ್ ಸ್ಟೇಟ್ಮೆಂಟ್ ಆರ್ ಜಡ್ಜ್ಮೆಂಟ್, ದ ಜಡ್ಜ್ಮೆಂಟ್ ಶುಡ್ ಬಿ these two states, what these two states particular two states are more than two state disputes is there, no? So that state must be follow the Supreme Court Supreme Court judgment ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸುಪ್ರೀಂ ಕೋರ್ಟ್ ಅಥವಾ ಜಲಮಂಡಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆರ್ ವಾಟ್ ದ ವಾಟರ್ ಬೋರ್ಡ್ ಆಸ್ ಗಿವ್ ದ ಜಡ್ಜ್ಮೆಂಟ್, ದಟ್ ಜಡ್ಜ್ಮೆಂಟ್ ಶುಡ್ ಬಿ ಸ್ಟೇಟ್ಸ್ ಗೌರ್ಮೆಂಟ್ ಶುಡ್ ಬಿ ಫಾಲೋ ದಟ್. ಅಂದರೆ ಎರಡು ರಾಜ್ಯಗಳ ನಡುವೆ ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ನಡುವೆ ಏನು ಜಲ ವಿವಾದಗಳಿರುತ್ತೆ, ಆ ಜಲ ವಿವಾದಗಳಿಗೆ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿರುತ್ತೆ ಅಥವಾ ಜಲ ವಿವಾದ ಮಂಡಳಿ ಏನು ತೀರ್ಪನ್ನು ಕೊಟ್ಟಿರುತ್ತೆ ಅದನ್ನು ಎರಡೂ ರಾಜ್ಯಗಳು ಫಾಲೋ ಮಾಡಲೇಬೇಕು ಅನ್ನೋ ಮಾತನ್ನು, ಅಥವಾ ಎರಡು ರಾಜ್ಯಗಳು ಅಥವಾ ಎಷ್ಟು ರಾಜ್ಯಗಳು ಕಿತ್ತಾಟದಲ್ಲಿರ್ತಾವೋ ಅಷ್ಟು ರಾಜ್ಯಗಳಿಗೆ ಅನ್ವಯಿಸುವಂತೆ ಜಲಮಂಡಳಿ ಏನು ತೀರ್ಪನ್ನು ಕೊಟ್ಟಿರುತ್ತೆ ಆ ತೀರ್ಪನ್ನು ಆಯಾ ರಾಜ್ಯಗಳು ಅಥವಾ ಸಂಬಂಧಪಟ್ಟಂತಹ ರಾಜ್ಯಗಳು ಫಾಲೋ ಮಾಡಬೇಕು, ಅನುಸರಿಸಬೇಕು ಅನ್ನೋ ಮಾತನ್ನು ಸರ್ಕಾರಿಯ ಆಯೋಗದ ವರದಿ ಹೇಳ್ತಾ ಇದೆ. ಸೊ ಸರ್ಕಾರಿಯ ಆಯೋಗದ ವರದಿಯಲ್ಲಿ ಇಷ್ಟೆಲ್ಲ ಅಂಶಗಳು ನಮಗೆ ಗೋಚರ ಆಗ್ತಾ ಇದೆ. ಇದ್ರ ಪ್ರಕಾರ ಈ ಶಿಫಾರಸ್ಸು ಏನು ಕೊಟ್ಟಿದೆ, ಸರ್ಕಾರಿ ಆಯೋಗದ ವರದಿ ಏನು ಕೊಟ್ಟಿದ್ದಾರೆ ಇವರು ರಿಪೋರ್ಟನ್ನು, ಇದ್ರ ಪ್ರಕಾರ ಕೇಂದ್ರ ಸರ್ಕಾರ ಕೆಲಸವನ್ನು ಮಾಡಿದೆ ಅಂತ ನಾವು ಹೇಳ್ಬೋದು. ಸೊ 1990ರಲ್ಲಿ ಇದ್ರ ಪ್ರಕಾರ ಒಂದು ಕೆಲಸ ಏನು ಮಾಡಿದೆ ಅಂತ ನಾನು ಹೇಳ್ತೀನಿ. 1990ರಲ್ಲಿ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡಿದ್ದು.
ಇದು 1990ನಲ್ಲಿ ವ್ಯಾಟ್ ಎಸ್ಟಾಬ್ಲಿಷ್ ಇಂಟರ್ಸ್ಟೇಟ್ ಬೋರ್ಡ್. ದಿಸ್ ಇಂಟರ್ಸ್ಟೇಟ್ ಬೋರ್ಡ್ ವ್ಯಾಟ್ ಎಸ್ಟಾಬ್ಲಿಷ್ ಆನ್ 1990ನಲ್ಲಿ ಇದಕ್ಕೆ ನಾವು ಇದನ್ನು ಸ್ಥಾಪಿಸ್ಕೊಂಡಿರೋದನ್ನು ನಾವು ಒಂದು ಉದಾಹರಣೆಯಾಗಿ ನಾನಿಲ್ಲಿ ನಿಮಗೆ ಹೇಳ್ಬೋದು. ವ್ಯಾಟ್ ಟು ಗಿವ್ ದ ಬೆಸ್ಟ್ ಎಕ್ಸಾಂಪಲ್, ದಟ್ ಈಸ್ ವ್ಯಾಟ್ ಎಸ್ಟಾಬ್ಲಿಷ್ 1990 at 1990, that is interstate board. So this is based on the Sarkaria Commission report. We have to give best example of this. ಇದಕ್ಕೊಂದು ಉತ್ತಮ ಉದಾಹರಣೆಯಾಗಿ ನಾವು ಇದನ್ನು ಹೇಳ್ಬೋದು. ಹೀಗೆ ಅನೇಕ ಕೆಲಸಗಳನ್ನು ಸರ್ಕಾರಿಯ ಆಯೋಗ ಏನು ಶಿಫಾರಸು ಮಾಡಿದೆ ಆ ಶಿಫಾರಸ್ಸಿನ ಪ್ರಕಾರ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಅನೇಕ ಕೆಲಸಗಳನ್ನು ನಿರ್ವಹಿಸಿಕೊಂಡು ಹೋಗಿದೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಓವರಾಲ್ ರಿಪೋರ್ಟ್ ಅಬೌಟ್ ದ ಸರ್ಕಾರಿಯ ಕಮಿಷನ್. ಸೊ ಸರ್ಕಾರಿಯ ಕಮಿಷನ್ ಬಗ್ಗೆ ಇದು ಓವರಾಲ್ ಆಗಿ ಇದು ಏನು ಈ ರಿಪೋರ್ಟ್ ಏನಿದೆ ಇದೆಲ್ಲವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸರ್ಕಾರಿಯ ಆಯೋಗದ ವರದಿಯಲ್ಲಿ ಏನೇನಿದೆ ಅನ್ನುವ ಅಂಶಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ. ದಿಸ್ ಈಸ್ ದ ರಿಪೋರ್ಟ್ ಆಫ್ ಸರ್ಕಾರಿಯ ಕಮಿಷನ್. ಇದು ಸರ್ಕಾರಿಯ ಕಮಿಷನ್ನ ವರದಿಯಾಗಿದೆ. ಸೊ